ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ನಾನಿವತ್ತು ಕಿನ್ವಾದಿಂದ ಪ್ಯಾನ್ಕೇಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಕಿನ್ವಾ ಅನ್ನೋದು ಒಂದು ಸೌತ್ ಅಮೇರಿಕಾದ ಒಂದು ಧಾನ್ಯ. ಇದು ಪ್ರೋಟೀನ್ಸ್ ಲೆವೆಲ್ಸು ತುಂಬಾ ಹೈ ಇರುತ್ತೆ. ಇದರಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಡಯಾಬಿಟಿಕ್ ಫ್ರೆಂಡ್ಲಿ, ಇದು ಗ್ಲೂಟೆನ್ ಫ್ರೀ. ಅದರಿಂದ ಇದನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ಇದರಿಂದ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಅಂದರೆ ಇದು ಒಂದು ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಅಂತಾರೆ ಇದನ್ನು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಪಯೋಗಿಸುವಂಥ ಒಂದು ತಿಂಡಿ ಇದು. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ನಾನು 1 ಕಪ್ಪು ಕಿನ್ವಾ ತೊಗೋತಾ ಇದ್ದೀನಿ. ಅದಕ್ಕೆ 1/4 ಕಪ್ ಉದ್ದಿನಬೇಳೆ ಹಾಕ್ಬಿಟ್ಟು ಚೆನ್ನಾಗಿ 2ರಿಂದ 3 ಸಲ ವಾಶ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಒಂದು 6ರಿಂದ 8 ಗಂಟೆ ಇದನ್ನು ಚೆನ್ನಾಗಿ ನೆನೆಸ್ಬೇಕು. ಇವಾಗ ಕಿನ್ವಾ ಚೆನ್ನಾಗಿ ನೆಂದಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೋತಾ ಇದ್ದೀನಿ. ನೋಡಿ, ಇದು ನಮ್ಮ ದೋಸೆ ಹಿಟ್ಟು ಹದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಈ ಹದದಲ್ಲಿರಬೇಕಿದು. ಇದನ್ನು ಮುಚ್ಚಿಡಬೇಕು. ಇದು ಫರ್ಮೆಂಟ್ ಆಗಬೇಕು. ಇದು ರಾತ್ರಿ ಕಲಸಿದ್ರೆ ಬೆಳಗ್ಗೆ ಹೊತ್ತಲ್ಲಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದು ಬ್ರೇಕ್ಫಾಸ್ಟ್ಗೆ. ಇವಾಗ ನೋಡಿ, ಇವಾಗ ರೆಡಿಯಾಗಿದೆ ಇದು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಇದು ಬೆಳಗ್ಗೆಗೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೇಕು ಇದಕ್ಕೆ. ನೋಡಿ, ಇವಾಗ ರೆಡಿ ಇದೆ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ದೋಸೆ ಹದ ಬರೋ ತನಕ ಆ ಥರ ಕಲಿಸ್ಕೋಬೇಕು. ನೋಡಿ, ಇದನ್ನು ಪ್ಯಾನ್ಕೇಕ್ಸ್ ಅಂದರೆ ಸ್ವೀಟ್ ಪ್ಯಾನ್ಕೇಕ್ಸ್ ಮಾಡೋದಿದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕ್ಕೋತಾರೆ. ನಾನು ಬರೀ ಉಪ್ಪು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಇದು ನಮ್ಮ ಒಂದು ದೋಸೆ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ಬೋದು. ನೀವು ಚಟ್ನಿ ಮಾಡಿಕೊಂಡು ದೋಸೆನೂ ಮಾಡ್ಕೊಬೋದು. ಇದು ಒಂದು ರೀತಿಯ ಸೆಟ್ ದೋಸೆ ಒಂದು ಟೇಸ್ಟ್ನ ಕೊಡುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇದು ಈ ಥರ ಹಾಕೋಬೇಕು. ಸ್ವಲ್ಪ ದಪ್ಪನಾಗಿಯೇ ಹಾಕೋಬೇಕು, ಎಣ್ಣೆ ಹಾಕ್ಕೊಂಡ್ಬಿಟ್ಟು ಪ್ಯಾನಲ್ಲಿ. ಆಮೇಲೆ ಇದನ್ನು ಮುಚ್ಚಿಟ್ಬಿಟ್ಟು ಈ ಥರ ಬೇಯಿಸ್ಬೇಕು. ಒಂದು ಕಡೆ ಬೆಂದ ನಂತರ ಈ ಥರ ತಿರುವು ಹಾಕಬೇಕು. ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿರುತ್ತೆ. ಇದು ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾವು ಇದನ್ನು ಸೆಟ್ ದೋಸೆ ಥರ ಕೂಡ ತಿನ್ಬೋದು ಮಾಡಿಕೊಂಡು. ಇದಕ್ಕೆ ಯಾವುದಾದ್ರೂ ಚಟ್ನಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ನಮಗೆ ಇಷ್ಟ ಆಗಿರೋಂಥ ಫ್ರೂಟ್ಸು ಅಥವಾ ಈ ಸೀಸನಲ್ಲಿ ಯಾವ ಫ್ರೂಟ್ಸ್ ಇರುತ್ತೋ ಆ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡ್ಬಿಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಎಲ್ಲ ಬೆಳಗಿನ ಹೊತ್ತಿಗೆ ಬ್ರೇಕ್ಫಾಸ್ಟ್ಗೆ ಇದು ತುಂಬ ಪ್ರೋಟೀನಸ್ಸು, ನ್ಯೂಟ್ರಿಷಿಯಸ್ ಆಗಿರುತ್ತೆ. ಇದನ್ನು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಧನ್ಯವಾದಗಳು. ನನ್ನ ಚಾನೆಲ್ನ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.